ಏರ್ ಟ್ರ್ಯಾಪ್ ಹನಿ ಟ್ರ್ಯಾಪ್ ಮುಖಾಂತರ ತನ್ನ ಎದುರಾಳಿಗಳನ್ನು ಮಟ್ಟ ಹಾಕ್ತಾ ಇದ್ದ ಆರ್ ನಗರದ ಶಾಸಕರ ಕುರಿತಾದಂತಹ ಸ್ಟೋರಿಯನ್ನ ನಿಮ್ಮ ಪವರ್ ಟಿವಿ ಕರ್ನಾಟಕದ ಜನತೆಯ ಮುಂದೆ ಎಕ್ಸ್ಪೋಸ್ ಮಾಡಿತ್ತು. MLA ಒಬ್ಬರ ರಹಸ್ಯವನ್ನು ಎಕ್ಸ್ಪ್ಲೋಸ್ ಮಾಡಿತ್ತು. ಮುನ್ರತ್ನಗೆ ಸಾಥ್ ಕೊಡ್ತಾ ಇದ್ದಂತ ಕ್ರಿಮಿನಲ್ ಇನ್ಸ್ಪೆಕ್ಟರ್ ಬಗ್ಗೆಯೂ ಕೂಡ ನಾವು ಅವತ್ತು ಹೇಳಿದ್ವಿ. ಇವರ ಬಲೆಯಲ್ಲಿ ಬಿದ್ದ ಅಧಿಕಾರಿಗಳ ಪಾಡು ಹೇಗಿರ್ತಾ ಇತ್ತು, ಹಾಗಾದ್ರೆ ಏನು ಮಾಡ್ತಾ ಇದ್ರು ಅಯ್ಯನ್ ರೆಡ್ಡಿ? ಪವರ್ ಟಿವಿಯಲ್ಲಿ ಮಾತ್ರ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಮುನಿರತ್ನಗೆ ಸಹಕಾರ ಕೊಡ್ತಾ ಇದ್ದಂತ ಇನ್ಸ್ಪೆಕ್ಟರ್ ಬಂಧನ ಆಗಿದೆ. ಆ ಇನ್ಸ್ಪೆಕ್ಟರ್ ಕುರಿತಾದಂತ ಇನ್ಸೈಡ್ ಡೀಟೇಲ್ಸ್ ಗಳನ್ನ, ಅಯ್ಯನ್ ರೆಡ್ಡಿಯ ಕುರಿತಾದಂತ ಇನ್ಸೈಡ್ ಮಾಹಿತಿಗಳನ್ನ ಇವರು ಮುನ್ರತ್ನಗಾಗದೇ ಇರೋ ಅಧಿಕಾರಿಗಳಿಗೆ, ಮುನ್ರತ್ನಗಾಗದೇ ಇರುವಂತ ಕಾರ್ಪೊರೇಟರ್ಸ್ಗಳಿಗೆ, ಮುನ್ರತ್ನಗಾಗದೇ ಇರುವಂತ ಸಾಮಾನ್ಯ ವ್ಯಕ್ತಿಗೆ ಯಾವ್ಯಾವ ರೀತಿಯಲ್ಲಿ ಕಾಟ ಕೊಡ್ತಾ ಇದ್ರು, ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಯಾವ್ಯಾವ ಪ್ಲಾನ್ ಕೊಡ್ತಿದ್ರು, ಹೇಗೆ ಮುನ್ರತ್ನಗೆ ಸಹಕಾರ ಕೊಡ್ತಾ ಇದ್ರು ಅನ್ನೋದನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿರ್ತೀವಿ. ಸಹಕಾರ ಕೊಟ್ಟಿದ್ದ ಇನ್ಸ್ಪೆಕ್ಟರ್ ಸದ್ಯಕ್ಕೆ ಜೈಲು ಕಂಬಿ ಎಣಿಸ್ತಿದ್ದಾರೆ. ಇನ್ಸ್ಪೆಕ್ಟರ್ ಅಯ್ಯನ್ ರೆಡ್ಡಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಸತ್ಯ ಬೆಳಕಿಗೆ ಬಂದಿದೆ. ಆರ್ ನಗರ ವ್ಯಾಪ್ತಿಯ ಠಾಣೆಗಳಲ್ಲೇ ಈ ಇನ್ಸ್ಪೆಕ್ಟರ್ ಕರ್ತವ್ಯ ನಿರ್ವಹಿಸೋದು. ಶಾಸಕ ಮುನ್ರತ್ನ ಪರವಾಗಿಯೇ ಕೆಲಸ ಮಾಡ್ತಾ ಇದ್ರು ಮಾನ್ಯ ಇನ್ಸ್ಪೆಕ್ಟರ್ ಅಯ್ಯನ್ ರೆಡ್ಡಿ. ರಾಜಗೋಪಾಲ್ ನಗರ, ನಂದಿಲ್ ಲೇಔಟ್, ಯಶವಂತಪುರ, ಹೀಗೆ ಅಯ್ಯನ್ ರೆಡ್ಡಿ ಇಲ್ಲೇ ಹಲವು ಠಾಣೆಗಳಿಗೆ ಕೆಲಸ ಮಾಡ್ತಾರೆ. ಆ ಎಲ್ಲಾ ಠಾಣೆಗಳು ಮಾನ್ಯ ಶಾಸಕರ ಸುಪರ್ದಿಯಲ್ಲೇ ಬರುತ್ತೆ, ಅವ್ರ ವ್ಯಾಪ್ತಿಗೆ ಬರುತ್ತೆ. ಅವ್ರ ವ್ಯಾಪ್ತಿಗೆ ಬರುವಂತ ಠಾಣೆಗಳಲ್ಲೇ ಇನ್ಸ್ಪೆಕ್ಟರ್ಗೆ ಕರ್ತವ್ಯ ನಿಯೋಜನೆ ಆಗುತ್ತೆ, ಅಲ್ಲೇ ಅವರನ್ನು ಇರಿಸಿಕೊಳ್ಳಲಾಗುತ್ತೆ. ಯಾಕಂದ್ರೆ ಇವರಿಂದ ಅವ್ರಿಗೆ, ಅವರಿಂದ ಇವ್ರಿಗೆ ಪರಸ್ಪರ ಮ್ಯೂಚುವಲ್ ಸಹಾಯಗಳು ಹಾಗಾಗಿ ಆಗ್ತಾನೆ ಇತ್ತು. ಅಯ್ಯನ್ ರೆಡ್ಡಿ ಇವ್ರ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಹೊರಗಡೆ ಹೋಗದೇ ಇರೋಂಗ್ ಮುನ್ರತ್ನ ನೋಡ್ಕೊಳ್ತಾ ಇದ್ರೆ, ಮುನ್ರತ್ನ ತಂಟೆಗೆ ಯಾರು ಬರ್ದೇ ಇರೋಂಗ್ ಅಯ್ಯನ್ ರೆಡ್ಡಿ ನೋಡ್ಕೊಳ್ತಾ ಇದ್ದ. ಮುನ್ರತ್ನ ವಿರುದ್ಧ ಯಾರೇ ಇದ್ರು ಅವರನ್ನ ಗುರಿಯಾಗಿಸ್ಕೊಂಡು ಟ್ರ್ಯಾಪ್ ಮಾಡೋದು, ಬೆದರಿಕೆ ಮಾಡೋದು. BBMP ಬಿಲ್ ಪಾಸ್ ಮಾಡದ ಅಧಿಕಾರಿಗಳ ಮೇಲೂ ಕೂಡ ಅಯ್ಯನ್ ರೆಡ್ಡಿ ಕಣ್ಣಿಡ್ತಿದ್ದ. ಯುವತಿಯರನ್ನ ಮೆಸೇಜ್ ಮಾಡಿಸಿ ಸ್ವತಃ ಇನ್ಸ್ಪೆಕ್ಟರ್ ಟ್ರ್ಯಾಪ್ ಮಾಡಿಸ್ತಾ ಇದ್ದ. ಯುವತಿಯರು ಇರೋ ಮನೆಗೆ ಅಧಿಕಾರಿಗಳನ್ನ ಕರೆಸಿ ರೈಡ್ ಮಾಡಿಸ್ತಾ ಇದ್ದ. ಅಧಿಕಾರಿಗಳಿಗೆ ಕೇಸ್ ಹಾಕ್ತೀನಿ ಅಂತ ಹೆದರಿಸಿ ಶಾಸಕ ಮುನಿರತ್ನಗೆ ನೆರವು ಕೊಡ್ತಾ ಇದ್ದ. ಅಧಿಕಾರಿಗಳ ಭಯ ಬಿದ್ದು, ಇನ್ಸ್ಪೆಕ್ಟರ್ಗಳ ಭಯ ಬಿದ್ದು ಬಿಲ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ರು. ಶಾಸಕರ ಮುಂದೆ ನಿಲ್ಲಿಸಿ ಕ್ಷಮೆ ಕೇಳುವಂತ ಹೇಳ್ತಾ ಇದ್ರು. ಬಿಲ್ಗಳಿಗೆ ಸಹಿ ಹಾಕುವಂಗ್ ಮಾಡ್ತಾ ಇದ್ರು. ಕೇಸ್ ಹಾಕಿಸ್ಬಿಡ್ತೀನಿ ಅಂತ ಹೆದರಿಸಿ ಮುನ್ರತ್ನಗೆ ಸಹಕಾರ ಮಾಡ್ತಾ ಇದ್ದ. SIT ವಶದಲ್ಲಿರುವ ಇನ್ಸ್ಪೆಕ್ಟರ್ ಅಯ್ಯನ್ ರೆಡ್ಡಿಯ ತೀವ್ರ ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಇವ್ರಿಗೆ ಬಿಲ್ ಕ್ಲಿಯರ್ ಆಗಿಲ್ವಾ, ಅಧಿಕಾರಿಯನ್ನ ಯಾವ್ದಾದ್ರು ಹುಡುಗಿ ಕೈಯಲ್ಲಿ ಮೆಸೇಜ್ ಮಾಡಿಸೋದು, ಅವ್ರ ಮನೆಗೆ ಕರೆಸೋದು, ಅವ್ರ ಮನೆಗೆ ಹೋಗ್ತಾ ಇದ್ದಂಗೆ ಹೊರಗಡೆಯಿಂದ ಬಂದು ಇವರು ರೈಡ್ ಮಾಡಿಸ್ಬಿಡೋದು. ರೈಡ್ ಮಾಡಿಸ್ತಾ ಇದ್ದಂಗೆ ಅಧಿಕಾರಿಗಳ ಪಾಪ ಕೆಲಸ ಉಳಿಬೇಕು ಅಂತಂದ್ರೆ ಆ ರೈಡ್ನಲ್ಲಿ ಇವ್ರು ಹೇಳ್ದಂಗೆ ಕೇಳಲೇಬೇಕು. ಅವ್ರು ಆಗ ಸಂದರ್ಭದಲ್ಲಿ ಬಿಲ್ಗೆ ಕ್ಲಿಯರ್ ಮಾಡೋದಕ್ಕೆ ಸೈನ್ ಹಾಕಿಸ್ಕೊಳ್ಳೋದು, ಮತ್ತೊಂದು ಮಗದೊಂದು ಮಾಡಿಸ್ಕೊಂಡು ಒಟ್ಟಾರೆ ಅಧಿಕಾರಿಗಳನ್ನು ಹೆದರಿಸಿ, ಟ್ರ್ಯಾಪ್ ಮಾಡಿ, ಹೆದರಿಸಿ, ಬೆದರಿಸಿ ಕೆಲಸ ಮಾಡಿಸ್ಕೊಳ್ತಾ ಇದ್ರು. ಇನ್ಸ್ಪೆಕ್ಟರ್ ಅಯ್ಯನ್ ರೆಡ್ಡಿ ಮುಖಾಂತರವಾಗಿ ಮುನಿರತ್ನ ಎಷ್ಟು ಕಿತ್ ಅಂಡ್ ಕಿನ್ ಸಂಬಂಧ ಇತ್ತು ಆ ಇನ್ಸ್ಪೆಕ್ಟರ್ಗೂ ಮತ್ತು ಮುನಿರತ್ನಂಗೆ ಅಂತ ಈ ವಿಚಾರಣೆಯಲ್ಲಿ ಒಂದೊಂದಾಗಿ ಬಯಲಾಗ್ತಾ ಇದೆ. ಶಶಿಧರ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶಶಿಧರ್, ಅಯ್ಯನ್ ರೆಡ್ಡಿ ಅರೆಸ್ಟ್ ಆಗಿದೆ, ಈಗಾಗಲೇ ತನಿಖೆ ವಿಚಾರಣೆ ನಡೀತಿದೆ, ಏನೇನು ಬಹಳ ಮಹತ್ವದ ವಿಚಾರಗಳು ಹೊರಗಡೆ ಬಂದಿರೋದು? ಶಶಿ. ಖಂಡಿತ ಪ್ರಣೀತ್, ಒಬ್ಬ ಶಾಸಕರ ವ್ಯಾಪ್ತಿ ಕ್ಷೇತ್ರ ಎಲ್ಲಿರುತ್ತೋ ಆ ಎಲ್ಲ ಕಡೆನೂ ಕೂಡ ಅಲ್ಲಿ ಬರುವಂಥ BBMP ಆಗಿರ್ಬೋದು, BDA ಆಗಿರ್ಬೋದು, BWSSP ಆಗಿರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆಯ ಅಧಿಕಾರಿಗಳು ಕೂಡ ಶಾಸಕರು ಹೇಳಿದಂತೆ ಅವರ ಅಣತೆಯಂತೆ ಕೆಲಸವನ್ನು ಕೂಡ ಮಾಡೋದು ಸಹಜ. ಅದರಲ್ಲೂ ಕೂಡ ಆಡಳಿತಾರೂಢ ಪಕ್ಷ ಏನಾದರೂ ಇದ್ದರೆ ಶಾಸಕರು ಏನು ಹೇಳಬೇಕಾಗಿಲ್ಲ. ಅಧಿಕಾರಿಗಳೇ ಶಾಸಕರಿಗೆ ಯಾವ ರೀತಿಯಾಗಿ ಅವರ ಮನವರ್ತನೆ ಯಾವ ರೀತಿಯಾಗಿದೆಯೋ ಅದಕ್ಕೆ ತಕ್ಕಂತೆ ಅಧಿಕಾರಿಗಳು ಕೂಡ ಕೆಲಸ ಮಾಡೋದು ಇವತ್ತಿನ ದಿನಗಳಲ್ಲಿ ಸಹಜವಾಗಿದೆ. ಹೀಗಾಗಿ 2018ರಲ್ಲಿ ಜಾಲಹಳ್ಳಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಅಯ್ಯನ್ ರೆಡ್ಡಿ ಅವರು ಆಗ ಶಾಸಕರು ಕೆಲವು ಇಬ್ಬರು ಮಾಜಿ ಕಾರ್ಪೊರೇಟರ್ಗೆ ಏರ್ ಟ್ರ್ಯಾಪ್ ಅನ್ನ ಮಾಡಿರೋಂಥದ್ದು, ಅವ್ರಿಗಾಗದಿದ್ದಂಥವ್ರಿಗೆ ಬೇರೆ ಕಡೆಯನ್ನು ಕೂಡ ಸಿಕ್ಕಾಕ್ಸಿರುವಂಥದ್ದು, ಮತ್ತೆ ಕಳಪೆ ಕಾಮಗಾರಿಗಳನ್ನು ಮಾಡಿರೋದು, ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ BBMP ಕೂಡ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಕೊಂಡಿರೋದು. ಅದೇ ರೀತಿಯಾಗಲೂ ಕೂಡ 2018ರಲ್ಲಿ ಕಗ್ಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂತ್ರಸ್ತ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದ್ದು, ಅದಾದ ನಂತರ ಅವರು ಸಚಿವರಾದಾಗ ವಿಕಾಸದಲ್ಲೂ ಕೂಡ ಸಂತ್ರಸ್ತ ಮಹಿಳೆಯನ್ನು ಕರೆದುಕೊಂಡು ಬಂದು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎರಡೂ ಕಡೆನೂ ಕೂಡ ಪ್ರಕರಣ ಕೂಡ ದಾಖಲಾಗಿದೆ. ಇವೆಲ್ಲವನ್ನು ಕೂಡ ಸರ್ಕಾರ ಪರಿಗಣನೆ ಮಾಡಿ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ತನಿಖೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು CIDಗೆ ಪ್ರಕರಣವನ್ನು ಕೂಡ ಹಸ್ತಾಂತರ ಮಾಡಿದ್ರು. ಆಗ ಪೊಲೀಸರು ಕೂಡ SIT ತಂಡವನ್ನು ರಚನೆ ಮಾಡಿ ಸಂಕ್ಷಿಪ್ತವಾಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾವ ರೀತಿಯಾಗಿ ಏರ್ ಟ್ರ್ಯಾಪ್ ಅನ್ನ ಮಾಡಿದ್ರು, ಯಾರೆಲ್ಲ ಈ ಒಂದು ಸಂತ್ರಸ್ತರು ಭಾಗಿಯಾಗಿದ್ರು, ಅದೇ ರೀತಿಯಲ್ಲಿ ಕೂಡ ಸಂತ್ರಸ್ತ ಮಹಿಳೆಗೆ ಯಾವ ಎಲ್ಲೆಲ್ಲಿ ಅತ್ಯಾಚಾರ ಆಗಿತ್ತು ಮತ್ತೆ ಎಲ್ಲೆಲ್ಲಿ ಕೊಲೆ ಬೆದರಿಕೆಗಳು ನಡೆದಿತ್ತು ಎಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ತನಿಖೆಯನ್ನು ಕೂಡ ಮಾಡಿದ್ರು. ಆ ತನಿಖೆ ಮಾಡಿದಾಗ ಬೆಳಕಿಗೆ ಬಂದಿದ್ದು
ಮಾಡಿದ್ದು ಅಯ್ಯನ್ ರೆಡ್ಡಿ. ಅವರು 2018ರಲ್ಲಿ ಜಾಲಹಳ್ಳಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆಯರು ಕೂಡ ಅವ್ರಿಗೆ ದೂರನ್ನು ಕೂಡ ಕೊಟ್ಟಿರ್ತಾರೆ. ಈಗಾಗಲೇ ಮಾಜಿ ಇಬ್ಬರು ಕಾರ್ಪೊರೇಟರ್ಗಳು ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಸಬ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿರ್ತಾರೆ ಏರ್ ಸ್ಟ್ರಾಪ್ ನಡೀತಿದೆ ಅಂತ. ಅದು ಕೂಡ ಅವರು ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಆದರೆ ಶಾಸಕರು ಹೇಳಿದಂತೆ ಅವರ ಒತ್ತಡಕ್ಕೆ ಮಾಡಿದ್ದು ಅವರು ಕೂಡ ಏರ್ ಸ್ಟ್ರಾಪ್ನಲ್ಲಿ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮಾಜಿ ಕಾರ್ಪೊರೇಟರ್ಗಳು ಇವತ್ತು ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಶಾಸಕರ ಒತ್ತಡಕ್ಕೆ ಮಾಡಿದಂಥ ಅಯ್ಯನ್ ರೆಡ್ಡಿ ಅವರು ಕೂಡ ಇವತ್ತು ಜೈಲು ಸೇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಸರ್ಕಾರದ ಅಧಿಕಾರಿಗಳು ಕೆಲಸವನ್ನ ಮಾಡಬೇಕಾದ್ರೆ ಕಾನೂನನ್ನ ಎಲ್ಲೆಯನ್ನ ಮೀರಿ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಶಾಸಕರ ಮಾತನ್ನ ಕೇಳಿದ್ರೆ ಇವತ್ತು ಜೈಲು ಪಾಲಾಗೋದು ಇವತ್ತು ನಿಜ ಅನ್ನೋದು ಅಯ್ಯನ್ ರೆಡ್ಡಿ ಅವ್ರನ್ನ ನೋಡಿ ಕಲಿಬೇಕಾಗಿದೆ. ಅದೇ ರೀತಿಯಾಗಿ ಕೂಡ ಏನು ಶಾಸಕ ಮುನಿರತ್ನಂ ಅವರು ಕೆಲವೊಂದಷ್ಟು ಅವರಿಗೆ ಯಾರೆಲ್ಲ ಆಗೋದಿಲ್ವೋ ಅವರ ಮೇಲೆ ಸುಳ್ಳು ಕೇಸುಗಳನ್ನು ಕೂಡ ದಾಖಲಿಸೋದು ಕೂಡ ಈಗಾಗಲೇ ನ್ಯಾಯಾಲಯದ ಮುಂದೆ ಸಾಕಷ್ಟು ಪ್ರಕರಣಗಳು ಕೂಡ ಇವೆ. ಅಲ್ಲೆಲ್ಲ ಕಡೆ ಕೂಡ ತನಿಖಾ ಹಂತದಲ್ಲಿ ನೋಡಿದಾಗ ವಾದ ಪ್ರತಿವಾದವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಕೂಡ ಶಾಸಕರ ಸಂಬಂಧಿಕರೇ ಸಾಕ್ಷಿದಾರರಾಗಿದ್ದಾರೆ, ಅವ್ರ ಜೊತೆಲಿದ್ದಾರೆ, ದೂರದಾರರಾಗಿದ್ದಾರೆ. ಹೀಗಾಗಿ ಶಾಸಕರ ಒತ್ತಡಕ್ಕೆ ಮಾಡಿದ್ದು ಯಾರೆಲ್ಲ ಫೇಕ್ ಕಂಪ್ಲೇಂಟ್ಗಳನ್ನು FIR ರಿಜಿಸ್ಟರ್ ಮಾಡಿದ್ದಾರೆ, ಯಾರೆಲ್ಲ ಶಾಸಕರ ಒತ್ತಡಕ್ಕೆ ಮಾಡಿದ್ದು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ, ಅದು ಎಲ್ಲವನ್ನೂ ಕೂಡ ಈಗ ತನಿಖೆ ಹಂತದಲ್ಲಿದೆ. ಹೀಗಾಗಿ ಶಾಸಕರಿಗೆ ಮತ್ತೆ ಶಾಸಕರ ಮಾತನ್ನು ಕೇಳಿ ಒಂದಷ್ಟು ಅಧಿಕಾರಿಗಳು ಕೆಲಸವನ್ನು ಮಾಡಿದವರಿಗೆ ಎಲ್ಲರೂ ಕೂಡ ತೀವ್ರವಾದಂಥ ಸಂಕಷ್ಟ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಪ್ರಣೋದ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.